ಈಗ ಗಣತಿದಾರರಾಗಿ ಹೇಗೆ HLO ಆಪ್ ಅಲ್ಲಿ ಮಾಹಿತಿಗಳನ್ನ ತುಂಬುತ್ತಾರೆ ಅಂತ ಗೊತ್ತಾಯ್ತು. ಹಾಗೆ ಮೇಲ್ವಿಚಾರಕರು ತಮ್ಮ ಲಾಗಿನ್ ನಲ್ಲಿ ಗಣತಿದಾರರ ತುಂಬಿರ್ತಕ್ಕಂಥ ಮಾಹಿತಿಯ ದಾಖಲೆಗಳ ಪರಿಶೀಲನೆಯನ್ನ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಮೇಲ್ವಿಚಾರಕರಿಗೆ ಬರೀ HLO ಆಪ್ ನಲ್ಲಿ ಒಂದನ್ನ ಮಾಹಿತಿಯನ್ನ ಮಾತ್ರ ಪರಿಶೀಲನೆ ಮಾಡೋದು ಒಂದೇ ಕೆಲಸ ಅಲ್ಲ. ಮೊದಲೇ ತಮ್ಮ ಎನ್ಯುಮರೇಟರ್ಗಳ ಜೊತೆ ತಮ್ಮ ಗಡಿಯನ್ನ ಗುರುತಿಸ್ಕೋಬೇಕು. ಪ್ರತಿ ಎನ್ಯುಮರೇಟರ್ಸ್ಗೆ ಗಡಿಯನ್ನ ಗುರುತಿಸಿ ಕೊಡ್ಬೇಕು. ಅವರಿಗೆ ನಕ್ಷೆ ಮಾಡೋದ್ರಲ್ಲಿ ಸಹಾಯ ಮಾಡ್ಬೇಕು. ನಂತರ ಯಾವ್ದಾದ್ರು ಆಪ್ ಸಮಸ್ಯೆಗಳು ಬಂದರೆ ಅವರ ಜೊತೆ ನಿಂತು ಆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಸಹಾಯಕರಾಗಿರ್ಬೇಕು. ನಂತರ ಅವರು ಗಣತಿ ಮಾಡಿದ ಪ್ರತಿಯೊಂದು ಮನೆಯ ಮಾಹಿತಿಗಳು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಅದನ್ನ ನೆಕ್ಸ್ಟ್ ಪೋರ್ಟಲ್ಗೆ ಅದನ್ನ ಫಾರ್ವರ್ಡ್ ಮಾಡ್ಬೇಕು. ಸೊ ಇದು ಹೇಗೆ ಮಾಡೋದು? ಮೇಲ್ವಿಚಾರಕರ ಗೈಡ್ ಅವರ ಗಣತಿಯಲ್ಲಿ ಮೇಲ್ವಿಚಾರಕರ ಕೆಲಸ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವರು ಒಂದೊಂದೇ ಮನೆಯನ್ನ ಗಣತಿ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಮೇಲ್ವಿಚಾರಕರು ಕೂಡ ಅದೇ ರೀತಿ ಅವರ HLO ಆಪ್ ಅಲ್ಲಿ ಯಾವ ರೀತಿ ಅದನ್ನ ಪರಿಶೀಲನೆ ಮಾಡಿ ಒಪ್ಪಿಗೆ ಕೊಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ನಮ್ಮ ಮೇಲ್ವಿಚಾರಕರ ಒಂದು ಲಾಗಿನ್ ಅನ್ನು ಓಪನ್ ಮಾಡಬೇಕು. HLO ಆಪ್ ಅಲ್ಲಿ ಹೇಗೆ ಓಪನ್ ಮಾಡೋದು ಅಂತ ಇಲ್ಲಿ ನೋಡೋಣ. HLO ಆಪ್ ಗೆ ಕ್ಲಿಕ್ ಮಾಡಿ ಆಪ್ ಅನ್ನು ಓಪನ್ ಮಾಡ್ಕೊಳ್ಳೋದು. ಈ ರೀತಿ ಆಪ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ನಾವು ಪಿನ್ ಕೊಟ್ಟು ಅದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆ ಪಿನ್ ಅನ್ನ ಹಾಕಬೇಕು. ನಂತರ ಈ ರೀತಿ ಆಪ್ HLO ಆಪ್ ಓಪನ್ ಆಗುತ್ತೆ. ಇದು ಸೂಪರ್ವೈಸರ್ ಆಪ್. ಇಲ್ಲಿ ಗಣತಿದಾರರ ಹೆಸರನ್ನು ಆಯ್ಕೆ ಮಾಡಿ ಅಂತ ಒಂದು ಡ್ರಾಪ್ ಡೌನ್ ಬಟನ್ ಇದೆ. ಅಲ್ಲಿ ನಮ್ಮ ಅಂಡರ್ ಬರ್ತಕ್ಕಂತಹ ಗಣತಿದಾರರ ಎಲ್ಲರ ಹೆಸರು ಇಲ್ಲಿ ಕೂಡ ಶೋ ಆಗುತ್ತೆ. ಅದರಲ್ಲಿ ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಮನೆ ಪಟ್ಟಿ ಬ್ಲಾಕ್ ವಿವರಗಳನ್ನ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಅವರ ಮನೆ ಪಟ್ಟಿ ಬ್ಲಾಕ್, ವಾರ್ಡ್ ಸಂಖ್ಯೆ, ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಇವೆಲ್ಲ ಸರಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ದಾಖಲೆಯನ್ನು ಪರಿಶೀಲಿಸಲು ಕ್ಲಿಕ್ ಮಾಡಬೇಕು. ನಂತರ ದಾಖಲೆಗಳು ಓಪನ್ ಆಗುತ್ತೆ. ದಾಖಲೆಗಳನ್ನು ಪಡೆಯಲಾಗುತ್ತಿದೆ. ಇಲ್ಲಿ ಅವರು ಮಾಡಿರ್ತಕ್ಕಂತಹ ಎಲ್ಲ ದಾಖಲೆಗಳು ಓಪನ್ ಆಗುತ್ತೆ. ಫಸ್ಟ್ ಸಾಲಿನ ಸಂಖ್ಯೆ ಓಪನ್ ಆಗುತ್ತೆ. ಅದರಲ್ಲಿ ಪಡೆಯಿರಿ ಅಂತ ಒಂದು ಬಟನ್ ಇದೆ. ಅಲ್ಲಿ ಡ್ರಾಪ್ ಡೌನ್ನಲ್ಲಿ ಕ್ಲಿಕ್ ಮಾಡಿದ್ರೆ ಅವರು ಎಷ್ಟು ಮನೆ ಗಣತಿಗಳನ್ನು ಮಾಡಿರ್ತಾರೆ ಅದರ ಸಾಲಿನ ಸಂಖ್ಯೆಗಳು ಇಲ್ಲಿ ಶೋ ಆಗುತ್ತೆ. ಈಗ ಪಡೆಯಿರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದು. ಆಗ ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆನೂ ಕೂಡ ಇಲ್ಲಿ ಬರುತ್ತೆ. ಈಗಾಗಲೇ ಭರ್ತಿ ಮಾಡಿದ ಮಾಹಿತಿಗಳನ್ನು ಕ್ಲಿಕ್ ಮಾಡಿದಾಗ ಪ್ರಶ್ನೆ 1ರಿಂದ 34 ಪ್ರಶ್ನೆಗಳ ಉತ್ತರಗಳು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅದನ್ನು ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲವೂ ಸರಿ ಇದೆ ಅಂತಂದರೆ ಕೊನೆಯಲ್ಲಿ ಸರಿ ಮತ್ತು ಟಿಪ್ಪಣಿಗಳು ಅಂತ ಇದೆ. ಸರಿ ಇದ್ದರೆ ಸರಿ ಕೊಡಬೇಕು. ಏನಾದರೂ ತಪ್ಪಾಗಿದ್ದರೆ ಟಿಪ್ಪಣಿಗಳನ್ನು ಸರಿ ಅಂತ ಕೊಟ್ಟರೆ ಡನ್ ಅಂತ ಬರುತ್ತೆ. ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ದರೆ ಟಿಪ್ಪಣಿಗಳು ಅಂತ ಕೊಡಬಹುದು. ಎಲ್ಲ ಪರಿಶೀಲನೆಯನ್ನು ಮಾಡಿದ ನಂತರ ಅಲ್ಲಿ ಕೆಳಗಡೆ ಸರಿ ಮತ್ತು ಟಿಪ್ಪಣಿಗಳು ಅಂತ ಇರುತ್ತೆ. ಎಲ್ಲವೂ ಸರಿ ಇದ್ರೆ ಸರಿ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಇಲ್ಲಾಂದ್ರೆ ಇಲ್ಲಿ ಟಿಪ್ಪಣಿಗಳನ್ನ ನಾವು ಟೈಪ್ ಮಾಡಿ ಕಳಿಸ್ಬೇಕಾಗುತ್ತೆ. ಈ ಟಿಪ್ಪಣಿಗಳನ್ನ ಬರೆಯುವಾಗ ಒಂದು ಜಾಗರೂಕತೆಯಿಂದ ವಹಿಸ್ಬೇಕು. ಏನಂದ್ರೆ ಪದೇ ಪದೇ ಟಿಪ್ಪಣಿಗಳನ್ನ ನಾವು ಇಲ್ಲಿ ಕಳ್ಸೋದಕ್ಕೆ ಆಗಲ್ಲ. ಹಾಗಾಗಿ ಎಲ್ಲವನ್ನು ಪರಿಶೀಲನೆ ಮಾಡಿ ಒಂದೇ ಬಾರಿಗೆ ಟಿಪ್ಪಣಿಗಳನ್ನ ನಾವು ಕೊಡಬಹುದು. ಹಾಗಾಗಿ ಯೋಚನೆ ಮಾಡಿ ಏನ್ ತಪ್ಪಾಗಿದೆ ಅಥವಾ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಒಂದೇ ಸರಿಗೆ ಟಿಪ್ಪಣಿಯನ್ನ ಹಾಕಿದ್ರೆ ಅದು ಗಣತಿದಾರರ ಲಾಗಿನ್ಗೆ ಹೋಗಿರುತ್ತೆ. ಅವರು ಮತ್ತೆ ಕೂಡ ಅದನ್ನ ತಿದ್ದುಪಡಿಯನ್ನ ಮಾಡಿ ಕಳಿಸಬಹುದು. ಕೆಲವೊಂದ್ಸರಿ ನೋಡಿ ಗಣತಿ ಮಾಡ್ಬೇಕಾದ್ರೆ ಈ ರೀತಿ ಸಣ್ಣ ತಪ್ಪುಗಳು ಕೂಡ ಆಗಿರುತ್ತೆ. ಇಲ್ಲಿ 28ನೇ ಕ್ವಶನ್ ಅಲ್ಲಿ ಇಂಟರ್ನೆಟ್ ಸಂಪರ್ಕ ಇದೆ ಅಂತ ಎಂಟ್ರಿ ಮಾಡಿರ್ತಾರೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆ ಅಂತ. ಅದೇ ನೆಕ್ಸ್ಟ್ ಬಂದಾಗ 29ನೇ ಕ್ವಶನ್ಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೆಯಾ ಅಂದ್ರೆ ಇಲ್ಲ ಅಂತ ಆಗಿರುತ್ತೆ. ಇಂಥ ಸಣ್ಣ ಒಂದು ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ನಾವು ಸರಿ ಅಂತ ಕೊಡೋದು ಉತ್ತಮ. ಹಾಗೇನೆ ಇನ್ನೊಂದು ಇಲ್ಲಿ ಸ್ಮಾರ್ಟ್ ಫೋನ್ ಇದೆಯಾ, ಮೊಬೈಲ್ ಇದೆಯಾ, ಲ್ಯಾಂಡ್ಲೈನ್ ಇದೆಯಾ ಅಂತ ಕೇಳುತ್ತೆ. ಸ್ಮಾರ್ಟ್ ಫೋನ್ ಇದೆ ಅಂತ ಹಾಕಿರ್ತೀವಿ. ಮತ್ತೆ 34ನೇ ಪ್ರಶ್ನೆಗೆ ಬಂದಾಗ ಮೊಬೈಲ್ ಸಂಖ್ಯೆಗೆ ನಾಟ್ ಅವೈಲಬಲ್ ಅಂತ ಹಾಕಿರ್ತಾರೆ. ಇಂತಹ ಸರಳ ತಪ್ಪುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಆಮೇಲೆ ನಾವು ಸರಿ ಅಂತ ಕೊಡೋದು ಉತ್ತಮ. ಹಾಗೆಯೇ 10ನೇ ಪ್ರಶ್ನೆ ಕುಟುಂಬದಲ್ಲಿ ವಾಸಿಸುವ ವ್ಯಕ್ತಿಗಳ ಒಟ್ಟು ಸಂಖ್ಯೆಗೂ
ಮತ್ತು ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆಯನ್ನು ಒಂದ್ಸರಿ ಗಮನಿಸ್ಕೋಬೇಕಾಗುತ್ತೆ. ಕುಟುಂಬದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆಗಿಂತ ವಿವಾಹಿತ ದಂಪತಿಗಳ ಸಂಖ್ಯೆ ಹೆಚ್ಚಾಗಿರಬಾರ್ದು. ಇದನ್ನು ಒಂದ್ಸರಿ ಗಮನಿಸ್ಕೋಬೇಕು. ಕೆಲವೊಂದು ಸರಿ ಕೈತಪ್ಪಿನಿಂದ ಸಂಖ್ಯೆ ಅದಲು ಬದಲು ಆಗಿರುತ್ತೆ. ಹಾಗಾಗಿ ಇದನ್ನೊಂದ್ಸರಿ ಗಮನಿಸ್ಕೊಳ್ಳೋದು ಒಳ್ಳೆಯದು. ಸರಿ ಮತ್ತು ಟಿಪ್ಪಣಿಗಳು ಎಲ್ಲ ಆದಮೇಲೆ ಕೊನೆಗೆ ಸಿಂಕ್ ಅಂತ ಲಾಸ್ಟಲ್ಲಿ ಒಂದು ಬಟನ್ ಇದೆ. ಸಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಆ ಮಾಹಿತಿ ಸಿಂಕ್ ಆಗಿರುತ್ತೆ. ಇಲ್ಲಿಗೆ ಮೇಲ್ವಿಚಾರಕರು ಆ ಒಂದು ಗಣತಿ ಕಂಪ್ಲೀಟ್